ರಾಯಚೂರಿನಲ್ಲಿ ಮಾನಸಿಕ ಕಿರುಕುಳಕ್ಕೆ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ. ದೇಹದಲ್ಲಿ ಕೊಕೇನ್ ಮಾರಾಟ ಸಾಗಿಸ್ತಾ ಇದ್ದವನು ಮರೆಮಾಚಿ ತಗ್ಲಾಕೊಂಡಿದ್ದು ಹೇಗೆ? ಈ ಸುದ್ದಿಗಳ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಿಡಿಯೋ ಗೇಮ್ಸ್ ಅಡ್ಡೆಯ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಆರ್ಆರ್ ನಗರದ ರಘು ಆರ್ಕಿಡ್ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ವಿಡಿಯೋ ಗೇಮ್ಸ್ ಆಡಿಸ್ತಾ ಇದ್ರು. ಈ ವೇಳೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಒಟ್ಟು 11 ಜನರನ್ನ ವಶಕ್ಕೆ ಪಡೆದಿದ್ದಾರೆ. 11 ಜನರಲ್ಲಿ 2 ಮ್ಯಾನೇಜರ್ಗಳಾದ ನಿಖಿತ್ ಹಾಗೂ ಕೃಷ್ಣ ಎಂಬುವರನ್ನ ಬಂಧನ ಮಾಡಲಾಗಿದೆ. ಬಂಧಿತರಿಂದ 23 ಲಕ್ಷ ಮೌಲ್ಯದ 23 ವಿಡಿಯೋ ಗೇಮ್ ಯಂತ್ರ ಮತ್ತು 1.74 ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿಗಳು ವಿಡಿಯೋ ಗೇಮ್ಸ್ ಅಡ್ಡೆಯ ಮಾಲೀಕರಾದ ಪಂಚಲಿಂಗಯ್ಯ ಮತ್ತು ಆದರ್ಶ್ ಎಸ್ಕೇಪ್ ಆಗಿದ್ದಾರೆ. ಸದ್ಯ ತಲೆ ಮರೆಸಿಕೊಂಡಿರುವ 2 ಆರೋಪಿಗಳಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ದೇಹದೊಳಗೆ ಕೊಕೇನನ್ನ ಮರೆಮಾಚಿ ಸಾಗಾಟ ಮಾಡ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ದುಬೈನಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬಂದಂತಹ ಪ್ರಯಾಣಿಕನ ದೇಹದಲ್ಲಿ ಕೊಕೇನ್ ಪತ್ತೆಯಾಗಿದೆ. ವೆನೆಜುವೆಲಾದ ಪ್ರಯಾಣಿಕನಿಂದ ಕೋಟಿ ಮೌಲ್ಯದ ಕೊಕೇನ್ ಸೀಸ್ ಮಾಡಲಾಗಿದೆ. ಆರೋಪಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಮಾದಕ ದ್ರವ್ಯ ಮರೆಮಾಚಿರೋದು ಪತ್ತೆಯಾಗಿದೆ. ಈ ವೇಳೆ ಪ್ರಯಾಣಿಕನ ದೇಹದಿಂದ 920 ಗ್ರಾಂ ನಾರ್ಕೋಟಿಕ್ ಕ್ಯಾಪ್ಸೂಲ್ಗಳನ್ನ ಹೊರತೆಗೆದಿದ್ದಾರೆ. ಬರೋಬ್ಬರಿ 9.2 ಕೋಟಿ ಮೌಲ್ಯದ ಕೊಕೇನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಘಟನೆಯ ಸಂಬಂಧ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ 1985ರ ನಿಬಂಧನೆಗಳ ಅಡಿಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ವಿಚಾರಣೆಗೆ ಒಳಪಡಿಸಿದ್ದಾರೆ. ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲ್ದಾಡಬೇಕಿತ್ತು. ಒಂದಿಷ್ಟು ಪ್ರಕ್ರಿಯೆಗಳು ಕೂಡ ನಡಿಬೇಕಿತ್ತು. ಆದರೆ ಇನ್ಮುಂದೆ ಫಟಾಫಟ್ ಅಂತ ಹೇಳಿ ಕಾವೇರಿ ತಂತ್ರಾಂಶದಲ್ಲಿ ಹಿಂದೂ ವಿವಾಹ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿದೆ. ಕಾವೇರಿ ತಂತ್ರಾಂಶದ ಮೂಲಕ ದಂಪತಿಗಳು ಮದುವೆ ಫೋಟೋ, ಆಧಾರ್ ಸಂಖ್ಯೆ, ಮದುವೆ ಆಮಂತ್ರಣ ಪತ್ರಿಕೆಯ ದಾಖಲಾತಿಯನ್ನ ಮನೆಯಲ್ಲಿ ಕೂತೆ ಆನ್ಲೈನ್ನಲ್ಲಿ ಸಲ್ಲಿಕೆ ಮಾಡಿ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಇದುವರೆಗೂ 100 ಮದುವೆ ನಡೆದ್ರೆ ಅದರಲ್ಲಿ 30 ದಂಪತಿಗಳು ಮಾತ್ರ ವಿವಾಹ ಪ್ರಮಾಣ ಪತ್ರವನ್ನು ಪಡೆದಿದ್ರು. ಹೀಗಾಗಿ ವ್ಯಾಜ್ಯ ಅಥವಾ ಕಾನೂನಾತ್ಮಕ ಸಮಸ್ಯೆ ಬರ್ತಿತ್ತು. ಜನರಿಗೆ ಸರಳೀಕರಣದ ಸೇವೆ ನೀಡುವ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇಷ್ಟು ದಿನ ಮ್ಯಾರೇಜ್ ಸರ್ಟಿಫಿಕೇಟು ತಗೋಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದು ತಗೊಳ್ಬೇಕಾಗಿತ್ತು. ಈಗ ಅದನ್ನು ಇನ್ನಷ್ಟು ಸರಳೀಕರಣ ಮಾಡಿ ಜನ ಅವರ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಅಪ್ಲೈ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೂಡ ನಾವು ಆನ್ಲೈನಲ್ಲೇ ಮನೆಗೆ ಡೆಲಿವರ್ ಮಾಡ್ತೇವೆ. ಸೊ ಈ ರೀತಿಯ ಸರಳೀಕರಣ, ಜನಪರ ಸುಧಾರಣೆಯನ್ನು ಕಂದಾಯ ಇಲಾಖೆಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ಆನ್ಲೈನ್ ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಬಹಳ ಸರಳವಾಗಿ ಮತ್ತು ಅತಿ ವೇಗವಾಗಿ ಯಾವುದೇ ಸಮಯ ವ್ಯರ್ಥ ಇಲ್ಲದೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮ್ಯಾರೇಜ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು. ಈ ಸೌಲಭ್ಯ ಉಪಯೋಗಿಸ್ಕೊಳ್ಳಿ ಅಂತ ನಾನು ಜನರಲ್ಲಿ ಮನವಿ ಮಾಡ್ತೇನೆ. ರಿಜಿಸ್ಟರ್ಡ್ ಮದುವೆ ಆಗಬೇಕು ಸಬ್ ರಿಜಿಸ್ಟ್ರಾರ್ ಮುಂದೆ ಅನ್ನೋರ್ಗೂ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಹೃದಯಾಘಾತದಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಮೃತಪಟ್ಟ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬಳಿ ನಡೆದಿದೆ. ಪುತ್ತೂರಿನ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದ 17 ವರ್ಷದ ಹಫೀಜಾ ಹೃದಯಾಘಾತದಿಂದ ಮೃತಪಟ್ಟಂತಹ ದುರ್ದೈವಿ. ಉಪ್ಪಿನಂಗಡಿಯ ನಿಕ್ಕಿಲಾಡಿ ಕುರುವೇಲು ನಿವಾಸಿ ಉದ್ಯಮಿ ದಾವೂದ್ ಎಂಬುವರ ಪುತ್ರಿ ಹಫೀಜಾ ಎಂದಿನಂತೆ ತಡರಾತ್ರಿಯವರೆಗೂ ಕೂಡ ಅಭ್ಯಾಸ ಮಾಡಿ ಮಲಗಿದ್ರು. ಆದರೆ ಮುಂಜಾನೆ ಮಲಗಿದ್ದವರು ಮೇಲೇಳದೇ ಇದ್ದಾಗ ಮನೆಯವರು ಬಂದು ಗಮನಿಸಿದಾಗ ಮಲಗಿದ್ದಲ್ಲಿಯೇ ಮೃತಪಟ್ಟಿರೋದು ಬೆಳಕಿಗೆ ಬಂದಿದೆ. ಮನೆ ಮಗಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿಧಿಗಾಗಿ ಜಮೀನು ಅಗೆದು ಶೋಧ ನಡೆಸಿರುವ ಘಟನೆ ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ತೇರುಬೀದಿ ಗ್ರಾಮದಲ್ಲಿ ನಡೆದಿದೆ. ಇದೇ ಗ್ರಾಮದ ನರಸಯ್ಯ ಎಂಬುವರ ಜಮೀನಿನಲ್ಲಿ ಖದೀಮರು ನಿಧಿಗಾಗಿ ಶೋಧ ನಡೆಸಿದ್ದಾರೆ. ಸುಮಾರು 6 ಅಡಿ ಆಳದ ಸುರಂಗ ತೋಡಿದ್ದಾರೆ. ಅದೇ ಸುರಂಗದ ಒಳಗೆ ಕುಳಿತು ಪೂಜೆ ಮಾಡಿ ಶೋಧ ನಡೆಸಿದ್ದಾರೆ. ಸ್ಥಳದಲ್ಲಿ 2 ಒಡೆದ ಮಡಿಕೆಗಳು ಪತ್ತೆಯಾಗಿವೆ. ಈ ಹಿಂದೆಯೂ ಇದೇ ಜಮೀನಿನಲ್ಲಿ ನಿಧಿಗಾಗಿ ಕಿಡಿಗೇಡಿಗಳು ಗುಂಡಿ ತೋಡಿ ಶೋಧ ನಡೆಸಿದರು ಎನ್ನಲಾಗಿದೆ. ತೇರುಬೀದಿ ಗ್ರಾಮದ ಕೆಲವರ ಜಮೀನಿನಲ್ಲಿ ನಿಧಿ ಇದೆ ಎಂಬ ವದಂತಿ ಹಬ್ಬಿದೆ. ಹೀಗಾಗಿ ಕೆಲ ಖದೀಮರು ರಾತ್ರೋರಾತ್ರಿ ಜಮೀನುಗಳನ್ನು ಅಗೆದು ನಿಧಿಗಾಗಿ ಶೋಧ ಮಾಡ್ತಾ ಇದ್ದಾರೆ. ಸದ್ಯ ಸ್ಥಳಕ್ಕೆ ಹಾರೋಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಯುವಕನಿಗೆ ಏಕಾಏಕಿ ಒಂಟಿ ಸಲಗ ಅಡ್ಡ ಬಂದಿರುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಜೇಡಿಗದ್ದೆ ಗ್ರಾಮದಲ್ಲಿ ನಡೆದಿದೆ. ಈ ವೇಳೆ ಯುವಕ ಬೈಕನ್ನು ಬಿಟ್ಟು ಓಡಿ ಹೋಗಿದ್ದಾನೆ. ಕೂದಲೆಳೆಯ ಅಂತರದಲ್ಲಿ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅತ್ತ ಚಿಕ್ಕಮಗಳೂರು ತಾಲೂಕಿನ ಬೆಟ್ಟದ ಮರಡಿ ಗ್ರಾಮದಲ್ಲಿ ರಸ್ತೆ ಪಕ್ಕದಲ್ಲಿಯೇ 15ಕ್ಕೂ ಹೆಚ್ಚು ಕಾಡುಕೋಣಗಳ ಹಿಂಡು ಕಾಣಿಸಿಕೊಂಡಿದೆ. ಯಾವ ಸಮಯದಲ್ಲಿ ದಾಳಿ ಮಾಡುತ್ತೋ ಅಂಥೇಳಿ ಜನ ಆತಂಕದಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಪದೇ ಪದೇ ಈ ಭಾಗದಲ್ಲಿ ಕಾಡುಕೋಣಗಳ ದಂಡು ಪ್ರತ್ಯಕ್ಷವಾಗ್ತಾ ಇರುವುದರಿಂದ ತೋಟದ ಕೆಲಸಗಳಿಗೆ ಜನ ಹೋಗ್ಲಿಕ್ಕೆ ಹಿಂದೇಟಾಕ್ತಿದ್ದಾರೆ. ಕಾಡುಕೋಣವನ್ನು ಓಡಿಸಲು ಸ್ಥಳೀಯರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ.
ಆಕಸ್ಮಿಕ ಬೆಂಕಿಗೆ ಮನೆ ಹೊತ್ತಿ ಉರಿದ ಘಟನೆ ಮಂಡ್ಯದ ಚಾಮುಂಡೇಶ್ವರಿ ನಗರದ 9ನೇ ಕ್ರಾಸ್ನಲ್ಲಿ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಭಾರಿ ದುರಂತ ತಪ್ಪಿದೆ. ಲಕ್ಷ್ಮೀಕಾಂತ್ ಅನ್ನೋರಿಗೆ ಸೇರಿದ ಶೀಟ್ ಮನೆಯಲ್ಲಿ ಮಧ್ಯಾಹ್ನ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯಿಂದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಭಸ್ಮವಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ದೇವರ ಫೋಟೋ ಮುಂದೆ ಹಚ್ಚಿದ್ದ ದೀಪದಿಂದ ಬೆಂಕಿ ಹೊತ್ಕೊಂಡಿರುವ ಶಂಕೆ ವ್ಯಕ್ತ ಆಗಿದೆ.